ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಗ್ಯಾಂಗ್ ರೇಪ್ ಕೇಸ್ ತನಿಖೆ ಚುರುಕುಗೊಂಡಿದೆ. ಈ ನಡುವೆ ಪ್ರಮುಖ ಆರೋಪಿ ಮಿಥುನ್ಗಾಗಿ ಹುಡುಕಾಟ ನಡೆದಿದೆ. ಇದರ ನಡುವೆ ಗ್ಯಾಂಗ್ ರೇಪ್ಗೆ ಪಕ್ಕದ ಮನೆಯವನೇ ಮಾಸ್ಟರ್ ಪ್ಲಾನ್ ಮಾಡಿರೋದು ಬೆಳಕಿಗೆ ಬಂದಿದೆ. ಅಷ್ಟಕ್ಕೂ ಖತರ್ನಾಕ್ ಕಿರಾತಕ ಯಾರು ಇಲ್ಲಿದೆ ನೋಡಿ. ಸಂತ್ರಸ್ತೆ ಮನೆ ಪಕ್ಕದಲ್ಲೇ ಬಾಡಿಗೆಗೆ ಇದ್ದವರಿಂದ ಪ್ಲಾನ್. ಪಶ್ಚಿಮ ಬಂಗಾಳ ಮೂಲದ ಗ್ಲೇನಿಯಿಂದಲೇ ಆಗಿತ್ತು ಸ್ಕೆಚ್. ಕೋಲ್ಕತ್ತಾ ಮೂಲದ ಮಹಿಳೆ ಮೇಲಿನ ಗ್ಯಾಂಗ್ ರೇಪ್ ಕೇಸನ್ನ ಗಂಭೀರವಾಗಿ ಪರಿಗಣಿಸಲಾಗಿದೆ. ಈ ನಡುವೆ ಗ್ಯಾಂಗ್ ರೇಪ್ ಮಾಸ್ಟರ್ ಮೈಂಡ್ ಮಿಥುನ್ಗಾಗಿ ಹುಡುಕಾಟ ನಡೆಸಲಾಗ್ತಿದೆ. ಅಲ್ಲದೆ ಇಬ್ಬರು ಅಪ್ರಾಪ್ತರನ್ನ ಬಂಧಿಸಿದ್ದು ಬಂಧಿತರ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. ಈ ನಡುವೆ ಮತ್ತೊಂದು ಆಶ್ಚರ್ಯಕರ ವಿಚಾರ ಬಯಲಾಗಿದೆ. ಮಹಿಳೆಯ ಪಕ್ಕದ ಮನೆಯಲ್ಲಿದ್ದ ಗ್ಲೇನಿ ಎಂಬಾತನೇ ಈ ದುಷ್ಕೃತ್ಯದ ಮಾಸ್ಟರ್ ಮೈಂಡ್ ಅನ್ನೋದು ಗೊತ್ತಾಗಿದೆ. ಸಂತ್ರಸ್ತೆ ಮನೆ ಪಕ್ಕದ ಮನೆಯಲ್ಲಿ ತಂದೆ ತಾಯಿಯ ಜೊತೆ ವಾಸವಾಗಿದ್ದ ಆರೋಪಿ ಮಹಿಳೆಯ ಎಲ್ಲಾ ಹಣಕಾಸಿನ ವ್ಯವಹಾರ ಹಾಗೂ ಓಡಾಟದ ಬಗ್ಗೆ ನಿಗಾ ವಹಿಸಿದ್ದ. ಮಹಿಳೆ ಹಾಗೂ ಆಕೆಯ ಕುಟುಂಬದ ಜೊತೆ ಆತ್ಮೀಯ ಸಂಬಂಧವೂ ಇತ್ತು. ನವೀನ್, ಕಾರ್ತಿಕ್ ಹಾಗೂ ಮಿಥುನ್ ಜೊತೆಗೆ ಮಧ್ಯಾಹ್ನವೇ ಪ್ಲಾನ್ ರೂಪಿಸಿದ್ದ. ಜನಸಂಚಾರ ಕಡಿಮೆ ಆಗ್ತಿದ್ದಂತೆ ಮಿಥುನ್ ಗ್ಯಾಂಗ್ ಪೊಲೀಸ್ ಇನ್ಫಾರ್ಮರ್ಸ್ ಅಂತ ಮನೆಗೆ ನುಗ್ಗಿ ಬೆದರಿಕೆ ಹಾಕಿತ್ತು. ಬ್ಯಾಟ್ನಿಂದ ಹಲ್ಲೆ ನಡೆಸಿ ಪಕ್ಕದ ಮನೆಗೆ ಕರೆದೊಯ್ದು ಒಬ್ಬೊಬ್ಬರಾಗಿಯೇ ಅತ್ಯಾಚಾರ ನಡೆಸಿ ವಿಡಿಯೋ ಮಾಡಿಕೊಂಡಿದ್ರು. ಮಹಿಳೆಯ ವ್ಯವಹಾರ ಕುರಿತು ಸ್ನೇಹಿತರ ಬಳಿ ಹೇಳಿ ರಾಬರಿ ಪ್ಲಾನ್ ಕೂಡ ಮಾಡಿದ್ದ. ಹೀಗೆ ಅತ್ಯಾಚಾರ ನಡೆಸಿ ಕೈಯಲ್ಲಿದ್ದ ಮೊಬೈಲ್ ಹಾಗೂ 25,000 ಹಣ ರಾಬರಿ ನಡೆಸಿದ ಆರೋಪಿಗಳು ಎಸ್ಕೇಪ್ ಆಗಿದ್ರು. ಅಷ್ಟರಲ್ಲಿ ಎಂಟ್ರಿ ಕೊಟ್ಟ ಪೊಲೀಸರು ಎಲ್ಲರನ್ನ ಆಸ್ಪತ್ರೆಗೆ ದಾಖಲಿಸಿದ್ರು. ಇದೀಗ ಮಾದನಾಯಕನಹಳ್ಳಿ ಪೊಲೀಸರಿಂದ ಆರೋಪಿಗಳ ತೀವ್ರ ವಿಚಾರಣೆ ಮಾಡಲಾಗ್ತಿದೆ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18.